ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಿಸಿದಂತೆ 2019 ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಇದು ಭಾಗ 3ನೇ ಭಾಗ ಆಗಿದ್ದು, ಮೊದಲನೇ ಮತ್ತು 2ನೇ ಭಾಗದಲ್ಲಿ 1, 2, 3 ಪ್ರಶ್ನೆಗಳನ್ನು ನಾವು ಬಿಡಿಸಿವಿ. ಆ ಪ್ರಶ್ನೆಗೆ ಸಂಬಂಧಿಸಿದಂತಹ ಒಂದು ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಪೂರ್ತಿಯಾಗಿ ಬಿಡಿಸಿವಿ, ಹೌದಲ್ಲ? ಈಗ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆ 4ರಿಂದ ಪ್ರಾರಂಭ ಮಾಡೋಣ. ಅರ್ಥಕತ್ತಲ್ರಿ? ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಎಷ್ಟನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ? 4ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ಇದು 2019ರಲ್ಲಿ ಮೊರಾರ್ಜಿ ಪರೀಕ್ಷೆಗೆ ಕೇಳಿರ್ತಕ್ಕಂತಹ ಪ್ರಶ್ನೆ. 2019ರಲ್ಲಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಕೇಳಿರ್ತಕ್ಕಂತಹ ಪ್ರಶ್ನೆ, ಗಣಿತ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ 4ನೇ ಪ್ರಶ್ನೆ ಇದು. ನಾವು ಕೇವಲ ಪ್ರಶ್ನೆಯನ್ನು ಬಿಡಿಸೋದು ಅಷ್ಟೇ ಅಲ್ಲ, ಅದನ್ನು ವಿಶ್ಲೇಷಣೆಯನ್ನು ಮಾಡಬೇಕು. ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ತಿಳ್ಕೊಬೇಕಾಗೈತಿ. ಬಹುಶಃ ನೀವು ಹಣ ಪಾಠ ನಾವು ಬಿಡಿಸಿವಿ ನಮ್ಮ ಚಾನಲ್ದಾಗ. ಏನಪ್ಪ ಅಂದ್ರೆ ಹಣ ಪಾಠ ಐತಿ. ಈ ಹಣ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೊಂದು ಕ್ವಶನ್, ಹೌದಲ್ರಿ? ನಾವು ರೂಪಾಯಿಯಿಂದ ಪೈಸೆಗೆ ಪರಿವರ್ತನೆ ಮಾಡೋದನ್ನು ಕಲ್ತೀವಿ. ಪೈಸೆಯಿಂದ ರೂಪಾಯಿಗೆ ಯಾವ ರೀತಿ ಪರಿವರ್ತನೆ ಮಾಡೋದನ್ನು ನಾವು ಏನು ಮಾಡೀವಿ ಅಂತಂದ್ರೆ ಹಣ ಪಾಠದ ಮಾಡಿಯಲ್ಲ ವಿಡಿಯೋ, ಆ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಈಗ ಆ ಮೊತ್ತವನ್ನು ಕಂಡುಹಿಡಿಬೇಕಾಗೈತಿ. ಈ ಕ್ವಶನ್ಸ್ದಾಗ ಮೊತ್ತವನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಆಪ್ಷನ್ನು ಕೊಟ್ಟಾರ ಅವರು. ನೋಡ್ರಿ, ರೂಪಾಯಿ 13.75 ಮತ್ತು ₹6.50 ಎರಡು ಏನು ಮಾಡಂದಾರ? ಹೌದಿಲ್ಲ? ವೆರಿ ಇಂಪಾರ್ಟೆಂಟ್. ಇವು ಎರಡರ ನಡು ಏನೈತೆ ಅಂದ್ರೆ ಪ್ಲಸ್ ಚಿಹ್ನೆ ಐತಿ. ಪ್ಲಸ್ ಚಿಹ್ನೆ ಇದ್ರೆ ಏನು ಮಾಡಬೇಕು? ಮೈನಸ್ ಚಿಹ್ನೆ ಇತ್ತಂದ್ರೆ ಗುಣಾಕಾರ ಚಿಹ್ನೆ ಇತ್ತಂದ್ರೆ ಭಾಗಾಕಾರ ಚಿಹ್ನೆ ಇತ್ತಂದ್ರೆ ಇದು ನಮಗೇನಾಗಿರ್ಬೇಕು ರೀ? ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ನಾವೇನು ಮಾಡ್ತೀವಿ ಎಕ್ಸಾಮ್ದೊಳಗೆ, ನಾವು ಎಷ್ಟು ಈಜಿ ಐತಿ ಅಂತ ಏನು ಮಾಡ್ತೀವಿ, ನಾವು ಬಿಡಿಸುವಂಥ ಟೈಮ್ನಾಗ ದಡ ಬಿಡ್ಸೋಕೆ ಹೋಗ್ತೀವಿ. ಎಲ್ಲ ಆನ್ಸರ್ಗಳನ್ನು ನಾವು ಏನು ಮಾಡ್ತೀವಿ ಅಂತ ತಪ್ಪಾಗಿ ಬರ್ತೀವಿ. ಅದಕ್ಕೆ ಭಾಳ ಚಂದ ಅದನ್ನು ಏನು ಮಾಡ್ಬೇಕು ರೀ? ವಿಚಾರ ಮಾಡಿ ಚಂದಾಗಿ ಏನು ಮಾಡ್ಬೇಕು ರೀ? ಲೆಕ್ಕಗಳನ್ನು ಬಿಡಿಸ್ಬೇಕು. ಓಕೆ ವಿದ್ಯಾರ್ಥಿಗಳು, ನೋಡ್ರಿ, ಇವು ಎರಡನ್ನು ಕೂಡಿಸ್ಬೇಕಾಗೈತಿ. ಕೂಡಿಸಿದ್ರೆ ಉತ್ತರ ನೋಡ್ರಿ, ₹19.75 ಕೊಟ್ಟಾನಿಲ್ರಿ, ₹20.75 ಕೊಟ್ಟಾನ್ರಿ, 19.25 ಕೊಟ್ಟಾನ, ₹20.25 ಆಪ್ಷನ್ದಾಗ ಕೊಟ್ಟಾರ. 4 ಆಪ್ಷನ್ ಕೊಟ್ಟಾರ. 4 ಆಪ್ಷನ್ದಾಗ ನಾವು ಉತ್ತರ ಕಂಡುಹಿಡಿಬೇಕಲ್ಲ. ದಳಗಣ ಬರ್ತತನ. ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ ಕ್ವಶನ್. ಶ್ರೀ ಸಿದ್ದರಾಮಯ್ಯನವರು ಅಂತ ಐತಿ. ದಳಗಣ ಹಾಕ್ತೇವೆ. ಬಟ್ ಗಣಿತ ಹಂಗಿಲ್ಲಿದ. ಗಣಿತ ಏನು ಮಾಡ್ಬೇಕಂದ್ರೆ ಬಿಡಿಸ್ಬೇಕು. ಅವನು ಏನು ಮಾಡ್ಬೇಕ್ರಿ? ಬಿಡಿಸ್ಬೇಕು. ಬಿಡಿಸಿದಾಗ ಮಾತ್ರ ನಮ್ಗೆ ಆನ್ಸರ್ ಗುರ್ತಾಕೈತಿ. ಬಿಡಿಸ್ಲಿಕ್ಕೆ ಆನ್ಸರ್ ಏನಾಗೋದಿಲ್ಲ, ಗುರ್ತಾಗುವುದಿಲ್ಲ. ಹೌದಿಲ್ಲ? ಅರ್ಥಕೈತಿ? ಬಿಡಿಸೋಣ. ಹಾಗಾದ್ರೆ ನೋಡ್ರಿ, ಬರ್ಕೋಬೇಕು. ಇವನು ₹13.75 ಪ್ಲಸ್ ₹6.50. ಓಕೆ, ನೋಡ್ರಿ, ಇವು ರೂಪಾಯಿ, ಇವು ಪೈಸೆಗಳು, ಎರಡು ಕೂಡಿಸ್ಬೇಕಾಗೈತಿ. ರೂಪಾಯಿಯನ್ನು ರೂಪಾಯಿ ಜೊತೆ, ಪೈಸೆ ಜೊತೆ ಕೂಡಿಸ್ಬೇಕು. ಇದು ಯಾವುದಿದು? ರೂಪಾಯಿ. ಇವು ಪೈಸೆಗಳು. ಕೂಡ್ಸೋಣ್ರಿ. ಕೂಡ್ಸೋಕೆ ಎಲ್ಲರಿಗೆ ಈಜಿ ಬರ್ತದಕ್ಕೆ. ನೋಡೋಣ, ರೂಪಾಯಿಗೆ ರೂಪಾಯಿ ಬರೀರಿ. ಇಲ್ಲಿ 5ಕ್ಕೆ 7ರಾಗ 5 ಕೂಡ್ಸಿದ್ರೆ ಎಷ್ಟಾಗತ್ತೆ ನೋಡ್ರಿ? 12 ಆಗತ್ತಿಲ್ಲ? ಕೈಲ ಇಲ್ಲಿ 1 ಕೊಡ್ಬೇಕು. ಪಾಯಿಂಟ್ ಕೆಳಗೆ ಕೊಡಬೇಡ್ರಿ. ಏನು ಕೈಲ ಮುಂದಿನ ಮನೆಗೆ ಇಲ್ಲಿ 1, ಇಲ್ಲಿ 2, 7 3 10 5, ಹೌದಿಲ್ಲ? 7 3 10 12 ಐತೆ. 3 6 ಕೈಲನೂ ಕುಡಿಸ್ಬೇಕ ಇಲ್ಲ? ಅದು ಕುಡಿಸಿದ್ರೆ ಏಟಾಯ್ತು? 10 ಆತ. ಇಲ್ಲೊಂದು ಕೈಲ ಕೊಡ್ತಾನೆ, ಇಲ್ಲಿ 0 ಪಾಯಿಂಟ್ ಐತೆ ನೋಡ್ರಿ. ಪಾಯಿಂಟ್ ಹಚ್ಬೇಕು ಫಸ್ಟ್. ಅರ್ಧ ಆಯ್ತಾ? 6 3 9 1 10 ಆಯ್ತು. 1 1 ಹಾಗಾದ್ರೆ ಆನ್ಸರ್ ₹20.25 ಆಯ್ತು. 20.25 ಅಂತ ಬಂದೈತೆ ಆನ್ಸರ್. ಹೌದಾ? ಆಪ್ಷನ್ದಾಗ ಐತೇನ? ಎಲ್ಲೈತೆ ನೋಡ್ರಿ? ಡಿ ಆಪ್ಷನ್ ಐತಲ್ಲ? ಓಕೆ,
ಆ ವಿದ್ಯಾರ್ಥಿಗಳೇ ನಾವು ಏನು ಮಾಡ್ಬೇಕಂದ್ರೆ ಲೆಕ್ಕ ಭಾಳ ಎಚ್ಚರದಿಂದ ಮಾಡ್ಬೇಕು. ಅಂದಾಗ ಮಾತ್ರ ನಮಗೇನು ಸಿಗ್ತೈತಿ, ಅಂಕಗಳು ಸಿಗ್ತಾವೆ. ಹೌದಾ? 20.25 ಐತಿಲ್ಲ, ಎಲ್ಲೇ ಐತಿ 20.25 ಐತಿಲ್ಲ. ಆನ್ಸರ್ ಈಸ್ ರೈಟ್. ಡಿ ಆಪ್ಷನ್ ಈಸ್ ರೈಟ್. ಅರ್ಥ ಆಯ್ತು? ಹಿಂಗೆ ಮಾಡಕ್ಕೆ ಬರ್ತೈತಿ. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಮಾಡಲಿ ನೋಡಿರಿ. ಸೆಕೆಂಡ್ ಒನ್ ನಾವು ಬಿಡಿಸೋತ್ನಾಗ ಎರಡನೇದ್ದು. ಓಕೆ, ರೂಪಾಯಿ 82.35 ಪ್ಲಸ್ ರೂಪಾಯಿ ಇಲ್ಲಿ ರಚನೆ ಆಯಿತು. ಓಕೆ, ಅವು ಎರಡು ಏನು ಮಾಡ್ಬೇಕ್ರಿ? ಕೂಡಿಸ್ಬೇಕಲ್ಲ? ಯಾರು ಮಾಡ್ತಾರೆ? ವೆರಿ ಗುಡ್. ಚಪ್ಪಾಳ್ರಿ ಎಲ್ಲರೂ. ನೋಡಿರಿ 5 1 6 3 4 7 ಪಾಯಿಂಟ್ ಈ ಕಡೆ ಪಾಯಿಂಟ್ ಹಚ್ಕೋಬೇಕ್ರಿ. 2 2 4 8 3 11 114 ರೂಪಾಯಿ 76 ಪೈಸೆ ತೀತೇನಿದು? ಅರ್ಥ ಆಯ್ತಾನ? ನೆಕ್ಸ್ಟ್ ಒನ್ ಮೂರನೇ ರೂಪಾಯಿ 216.36 ಪ್ಲಸ್ 43.23 ರೂಪಾಯಿ ಪ್ಲಸ್ 64.24 ರೂಪಾಯಿ. ಇಲ್ಲೇ ಬರ್ರಿ. ಓಕೆ, 3 ಕೊಟ್ಟಾರ. ಈಗ 3 ಅಂಕಿಗಳನ್ನ ಕೊಟ್ಟಾರ, ಹೌದಲ್ರಿ? 3 ಅಂಕಿಗಳನ್ನ ಕೂಡಿಸ್ಬೇಕು. ಕೂಡ್ಸಕ್ಕೆ ಬರ್ತೈತಿ? ಓಕೆ, ಯಾರು ಮಾಡ್ತಾರೆ? ಭಾಷೆದ್ದು. ಕರೆಕ್ಟ್ ಐತೆ ನೋಡ್ರಿ ಆನ್ಸರ. ಬರೀ ಸಿದ್ಧಾರ್ಥ ಚಪ್ಪಾಳ್ರಿ ಒಂದು ನೋಡ್ರಿ. ಆನ್ಸರ್ ಎಷ್ಟು ಬಂತಂದ್ರೆ 323 ರೂಪಾಯಿ 83 ಪೈಸೆ ತೀತು. ಲಾಸ್ಟಿನ ರೂಪಾಯಿ ಬರೀಬೇಕು. ಓಕೆ, ಅರ್ಥ ಆಯಿತು? ಇಷ್ಟ ಆಯ್ತಲ್ಲ ನೋಡಿರಿ. ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತಂದ್ರೆ ಕರೆಕ್ಟಾಗಿ ಕೂಡಿಸ್ಕೋಬೇಕು. ಅಂದಾಗ ಮಾತ್ರ ನಮಗೇನಾಕತಿ ಉತ್ತರ ಕರೆಕ್ಟ್ ಆಕತಿ ತೀತು. ನಾವು ಈ ನೋಡ್ರಿ 3 ಬಂದಾಗ ಏನು ಮಾಡ್ಬೇಕಂತಂದ್ರೆ ನೀವು ಕರೆಕ್ಟಾಗಿ ಲಕ್ಷ ಕೊಡ್ಬೇಕು. ಪಾಯಿಂಟ್ ಅದಾವಿಲ್ಲ, ಇಲ್ಲಿ ಪಾಯಿಂಟ್ ಕಳೆ ಕರೆಕ್ಟಾಗಿ ಪಾಯಿಂಟ್ ಹಚ್ಕೋಬೇಕು. ಪಾಯಿಂಟ್ ನಂತರ ಇಲ್ಲಿ 2 ಸಂಖ್ಯೆಗಳದಾವೆ, ಇದು ಹಚ್ಕೋಬೇಕು. ಮತ್ತು ಇಲ್ಲೆಲ್ಲರೂ ಹಚ್ಚಬಾರ್ದು, ತಪ್ಪಾಕೈತಿ. ಅರ್ಥ ಆಯ್ತು? ಪಾಯಿಂಟ್ ಈಚೆ ಕಡೆ ಏನದಲ್ಲ, ಈ ಸಂಖ್ಯೆ ಕೆಳಗೆ ಸಂಖ್ಯೆನ ಹಚ್ಕೋಬೇಕು. ಅರ್ಥ ಆಯ್ತು? ತೀತು. ಆನ್ಸರ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಮಾಡೋಣ್ರಿ. ನೋಡ್ರಿ
ರೂಪಾಯಿ 618.47 ಪೈಸೆಗಳು ಪ್ಲಸ್ 329.85 ಪೈಸೆಗಳು ಪ್ಲಸ್ 49 ರೂಪಾಯಿ 29 ಪೈಸೆ ರೂಪಾಯಿನ ಹಚ್ಕೋರಿ. ಇದನ್ನು 600 ಇದು ರೂಪಾಯಿ ಅಂದಂಗೆ ಇದು ಪೈಸೆ, ಇದು ರೂಪಾಯಿ ಪೈಸೆ ಓಕೆ. 618 ರೂಪಾಯಿ 47 ಪೈಸೆ, 329 ರೂಪಾಯಿ 85 ಪೈಸೆ, 49 ರೂಪಾಯಿ 29 ಪೈಸೆ. ಈ ಮೂರು ಅನ್ನ ಏನು ಮಾಡ್ಬೇಕಂದ್ರೆ ನಾವು ಕೂಡಿಸ್ಬೇಕು. ಕೂಡಿಸಂದ್ರೆ ನೋಡ್ರಿ, ಇಲ್ಲಿ ಕೂಡಿಸಂದ್ರಲ್ರಿ, ಮೂರು ಕೂಡಿಸ್ಬೇಕು ನೋಡ್ರಿ. ನಾನು ಮಾಡ್ತೀನಿ ಇದೊಂದು ಲೆಕ್ಕ, ನಾನು ಮಾಡ್ತೀನಿ. ಹೇಗೆ ಮಾಡೋದನ್ನು ನೋಡೋಣ. 618 ರೂಪಾಯಿ 47 ಪೈಸೆ, 618 ರೂಪಾಯಿ 47 ಪೈಸೆ ಓಕೆ. ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ಐತಲ್ಲ ಇಲ್ಲಿ ಕರೆಕ್ಟಾಗಿ ನೋಡ್ರಿ, ಪಾಯಿಂಟ್ ಕೆಳಗೆ ಪಾಯಿಂಟ್ ಹಚ್ಚಿರ್ಬೇಕು. ಪಾಯಿಂಟಿಗೆ ಹಚ್ಚಿ ಎಷ್ಟು ಸಂಖ್ಯೆ? 2 ಸಂಖ್ಯೆ ಅದಾವೆ, 8 5 ಬರೆದ್ರಿ ನಿಮ್ಗೆ ರೂಢ ಆಗ್ಬೇಕದ. ಮತ್ತು ಪಾಯಿಂಟ್ ಬಿಟ್ಟು ಇಲ್ಲಿ ಎಲ್ಲರೂ ಬರೆಯೋಂಗಿಲ್ಲ ಮತ್ತು ಅದನ್ನು ಆತಾಯ್ತು. ಪಾಯಿಂಟ್ ಈಚೆ ಕಡೆ 8 5 ಅದಾವೆ ಕರೆಕ್ಟಾಗಿ, ಇದಕ್ಕೆ ಹಚ್ಚಿ ಅದಾವೆ ಬರೆದೆವು. ಪಾಯಿಂಟ್ ಈಚೆ ಕಡೆ 329 ರೂಪಾಯಿ ಐತಿಲ್ಲ, ಪಾಯಿಂಟಿಗೆ ಹಚ್ಚಿ ಐತಿಲ್ಲ ಇದು 9 2 3 ಹಚ್ಕೊಳ್ಳೋದು ಹೇಳಕತ್ತೀನಿ ನಿಮಗೆ ಓಕೆ. ನೆಕ್ಸ್ಟ್ ಪಾಯಿಂಟ್ ಐತಿ, ಪಾಯಿಂಟ್ ಕಡೆ ಮೊದಲಿಗೆ ಪಾಯಿಂಟ್ ಹಾಕೋರಿ. ಪಾಯಿಂಟ್ ನಂತರ ನೋಡಿರಿ ಅದಕ್ಕೆ ಈ ಪಾಯಿಂಟಿಗೆ ಹಚ್ಚಿ ಎಷ್ಟು ನೋಡಿರಿ 2 9 29 ಅಲ್ಲ 2 9 ಇದಕ್ಕೆ ಹಚ್ಚೆ ನೋಡಿರಿ 9 4 ಹೌದಾ ಬರ್ಕೊಂಡಿವು. ಮೊದಲಿಗೆ ನಮ್ಮ ಬರ್ಕೊಳಕ್ಕೆ ಬರ್ಬೇಕು. ಏನು ಮಾಡ್ತೀವಿ ಅಂತ ಕೂಡಿಸ್ರಿ ಅಂತಂದ್ರೆ ನೋಡ್ರಿ ಹೆಂಗೆ ಬರೀತಾರೆ ಗೊತ್ತಾ. 315.20 ಇತ್ತಂದ್ರೆ ಪ್ಲಸ್ 43.50 ಇತ್ತಂತಂದ್ರೆ ಇನ್ನೊಂದು ನೋಡ್ರಿ 3.45 ಹಿಂಗೆ ತಿಳ್ಕೊರಿ. ನಾವು ಏನು ಮಾಡ್ತೀವಿ ಅಂತಂದ್ರೆ ಮೊದಲು ನಮ್ಮ ಕರೆಕ್ಟ್ ಹಚ್ಕೊಳಕ್ಕೆ ಬರೋದು, ಕೂಡಿಸೋದು ದಡ ಕೂಡಿಸಿಬಿಡ್ತೀವಿ ನೋಡ್ರಿ 315.20 ಹೌದಾ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ ನಾವು 43.50 ನೆಕ್ಸ್ಟ್ 3 ಪಾಯಿಂಟ್ ಇಲ್ಲ 3.458 ಈಗ ಕರೆಕ್ಟ್ ಅಲ್ಲ ಹಿಂಗಾದ್ರೆ ತಪ್ಪಿಲ್ಲ. ಅದಕ್ಕೆ ನಮಗೆ ಏನು ಬರಬೇಕಂದ್ರೆ ಹಚ್ಚಾಕೆ ಬರ್ಬೇಕು. ಕರೆಕ್ಟಾಗಿ ನಮ್ಗೆ ಹಚ್ಚೋದು ಗೊತ್ತಾಗಬೇಕು. ದಶಮಾಂಶ ಲೆಕ್ಕಗಳಿವು, ದಶಮಾಂಶ ಲೆಕ್ಕಗಳು ಹೌದಾ. ಪಾಯಿಂಟ್ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳಂತ ಕರಿತೇವೆ ನಾವು ಹೌದಾ. ಅದಕ್ಕೆ ನಮಗೆ ಏನು ಬರ್ಬೇಕಂತಂದ್ರೆ ಕರೆಕ್ಟಾಗಿ ಹಚ್ಕೊಳಕ್ಕೆ ಬರ್ಬೇಕು. ತೀತು ನೋಡ್ರಿ ಈಗ ಹಚ್ಕೊಂಡೆವು ಕರೆಕ್ಟಾಗಿ ಪಾಯಿಂಟ್ ಅದಾವೆ. ಪಾಯಿಂಟ್ ಈಚೆ ಕಡೆ ಎಷ್ಟು ಸಂಖ್ಯೆಗಳು ಹಚ್ಕೊಂಡೀವಿ, ಪಾಯಿಂಟ್ ಈಚೆ ಕಡೆ ಎಷ್ಟು ಸಂಖ್ಯೆ ಹಚ್ಕೊಂಡೀವ ಓಕೆ. ಹಾಗಾದ್ರೆ ನೋಡ್ರಿ ರೂಪಾಯಿ ರೀ ಓಕೆ. ಕೂಡ್ಸೋಣ 7ರಾಗ 5 ಕೂಡ್ಸಿದ್ರ ಎಷ್ಟು 12 7 5 12 12 9 ಕೂಡ್ಸಿದ್ರ 21 ಇಲ್ಲ ಕೈಲ ಎಷ್ಟು ಕೊಡ್ಬೇಕು ನೋಡ್ರಿ. ಇಲ್ಲಿ ಎಷ್ಟು ಹಚ್ಬೇಕು ನೋಡ್ರಿ ತೀತೇನೆ ಇದು 21 ಆಯ್ತು. ನೆಕ್ಸ್ಟ್ ಈ 4ರ 8 ಕೂಡ್ಸಿದ್ರ 12ರ 2 ಕೂಡ್ಸ್ರಿ 14ರ ಮತ್ತೆ ಕೈಲಾಗ ಕೂಡ್ಸ್ರಿ 16 ಆಯ್ತಿಲ್ಲ. ಈ ಪಾಯಿಂಟ್ ಅದಲ್ಲ ಇದ್ರ ಕೆಳಗೆ ಕೊಟ್ಟಿಗಿಟ್ರಿ ಮತ್ತು ಕೈಲ ತಪ್ಪದು ಅರ್ಥಾತ. ಮುಂದಿನ ಸಂಖ್ಯೆ ಸ್ಥಾನ ಅಂದ್ರೆ ಇವ್ರಲ್ಲಿ ಕೊಡ್ಬೇಕು ನೋಡ್ರಿ 8 12 14 16 ಆಯ್ತಿಲ್ಲ 16. ಈಗ ಇದು ಬರೆದು ಕೂಡಲೇ ಪಾಯಿಂಟ್ ಇದಾವಲ್ಲ ಎಷ್ಟು 3 ಪಾಯಿಂಟ್ ಕೊಡಲಿ ಇಲ್ಲಿ 3 ಅದಾವ್ರಿ ಸರ 3 ಪಾಯಿಂಟ್ ಕೊಟ್ಬಿಡ್ದು ಹಿಂಗೆ ತಪ್ಪಿಲ್ಲ ಓಕೆ. ಹಾಗಾದ್ರೆ ಏನು ಮಾಡ್ಬೇಕು, ಒಂದು ಪಾಯಿಂಟ್ ಕೊಡ್ಬೇಕು ಕೊಟ್ಟಿವು ಓಕೆ. ಕುಡ್ಸೋಣ ಈಗ 8ರ 9 ಕುಡ್ಸಿದ್ರೆ 17 17ರಾಗ 9 ಕುಡ್ಸ್ರಿ ಎಷ್ಟು 26 26 1 9 2 18 19 20 ಎಷ್ಟಾಯ್ತು 27. ನೆಕ್ಸ್ಟ್ ಒನ್ ಇವನು ಕೊಡಿಸ್ರಿ 1 2 3 4 7 2 9 ಇದನ್ನು ಕೂಡಿಸ್ಬಿಡ್ತೀರಿ. ಇಲ್ಲಿ ಯಾವ ಸಂಖ್ಯೆ ಇಲ್ಲಿ ಕೈಲ ಇಲ್ಲ 6 3 ನೋಡ್ರಿ ಉತ್ತರ ಎಷ್ಟು ಬತ್ತಂದ್ರೆ 997 ರೂಪಾಯಿ 61 ಪೈಸೆ ಬತ್ತು. ಕೂಡ್ಸೋದು ಗೊತ್ತಾಯ್ತು ಓಕೆ. ಹಾಗಾದ್ರೆ
ಹಾಗಾದ್ರೆ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ ಅಥವಾ ಇದರ ಕಳೆದು ಕಲಿಯೋಣ? ಕುಡ್ಸೋದು ಹೆಂಗೆ ಗೊತ್ತಾಯ್ತಾ? ಕಳಿದು ನೋಡೋಣ. ಕಳಿದು ಒಂದು ಲೆಕ್ಕ ತಿಳ್ಕೊಂಡು. ಓಕೆ, ಎಂಥವು ಇವು? ದಶಮಾಂಶ ಲೆಕ್ಕಗಳು. ಎಂಥವ್ರಿ? ದಶಮಾಂಶ ಲೆಕ್ಕಗಳು. ದಶಮಾಂಶಗಳ ಸಂಕಲನ ನೋಡಿದ್ದೆ ನಾವು, ರೂಪಾಯಿಗಳು ಕೊಟ್ಟಾರ. ಈಗ ವ್ಯವಕಲನ ನೋಡೋಣ. ದಶಮಾಂಶಗಳ ವ್ಯವಕಲನ ನೋಡೋಣ. ವ್ಯವಕಲನ ಅಂತಂದ್ರೆ ವ್ಯವಕಲನ ಅಂದ್ರೆ ಏನು ಮಾಡೋದು? ಮಾಡೋಣ ನೋಡ್ರಿ. 468.35 ಪೈಸೆ ಅಥವಾ 468 ರೂಪಾಯಿ 35 ಪೈಸೆ ಮೈನಸ್ 36 ರೂಪಾಯಿ 23 ಪೈಸೆ. ಹೌದಿಲ್ಲ? ಎರಡು ಏನು ಮಾಡಂದಾರ ನೋಡ್ರಿ. ಈಗ ಏನಂದಾರ್ರಿ? ತಿಳಿಯಾಕತ್ತತಿ? ಕಳಿಯೋಣ. ಈಗ ಫಸ್ಟ್ ಏನು ಮಾಡ್ಕೋಬೇಕು? ಹಚ್ಕೋಬೇಕಿಲ್ಲ? ಓಕೆ, 468.35 ಮೊದಲು ಹೆಂಗೆ ಹಚ್ಕೋತೀನಿ ನಾನು? ದಶಮ ಪಾಯಿಂಟ್ ನೋಡ್ಕೋಬೇಕಲ್ಲ. ಈ ಪಾಯಿಂಟ್ಗಳ ಪಾಯಿಂಟ್ ಹಚ್ಚೋಣ್ರಿ. ಇದ್ರ ಈಚೆ ಕಡೆ 2 3 ಐತಿಲ್ಲ, 2 3 ಹಚ್ಕೊಂಡೆವು. ಈ ಪಾಯಿಂಟಿಗೆ ಹಚ್ಚ ನೋಡ್ರಿ. ಹಚ್ಕೊಳಕ ಅರ್ಥ ಆಯ್ತಾ? ಹಚ್ಕೊಳಕ್ಕೆ ಬಂದ್ರೆ ಅರ್ಧ ಲೆಕ್ಕ ಬಂದಂಗೆ, ಹಚ್ಕೊಳಕ್ಕೆ ಬರ್ಲಿಕ್ಕಂದ್ರೆ ತಪ್ಪಾಗತ್ತೆ ಲೆಕ್ಕ. ಕಳಿ ಲೆಕ್ಕ ಮಾಡ್ತೀರಿ ನೀವು ನೋಡ್ರಿ. 5 3 ಕಳೆದ್ರೆ 3 2 ಕಳೆದ್ರೆ ಪಾಯಿಂಟಕ್ಕೆ ಪಾಯಿಂಟ್ ಕಳೆದ್ರೆ ಅಂದ್ರೆ ಮತ್ತೆ ಇಲ್ಲ ಪಾಯಿಂಟಕ್ಕೆ ಪಾಯಿಂಟ್ ಕೊಡ್ಬೇಕು. 5 3 ಕಳೆದ್ರೆ 2, 3 2 ಕಳೆದ್ರೆ 1, ಪಾಯಿಂಟಕ್ಕೆ ಪಾಯಿಂಟ್. 8 6 ಕಳೆದ್ರೆ ಎಷ್ಟು ಬತ್ತು ನೋಡ್ರಿ? 6 3 ಕಳೆದ್ರೆ 4ಕ್ಕೆ ತೀತೇನ? ಅರ್ಥ ಆಯ್ತು? ಮತ್ತು ಇನ್ನೊಂದು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 3 ಸಂಖ್ಯೆಗಳದಾವೆ, ಇಲ್ಲಿ 2 ಸಂಖ್ಯೆಗಳದಾವೆ. ಹೌದಲ್ಲ? ಈ ಸಮ ಮಾಡ್ಕೊಂಡ್ರೆ ನೋಡಿ ಸ್ವಲ್ಪ 0 ಸಮ ಮಾಡ್ಕೋಬೇಕಂತ ಐತೆ. ಗೊತ್ತೈತಿ? ಅರ್ಥ ಐತಿ? ಸಮ ಮಾಡ್ಕೋಬೇಕು. ಯಾಕಂತಂದ್ರೆ ನಮಗೆ ಈಸಿ ಆಕೈತೆ ಕಳ್ಯಾಕೆ. 4 0 ಕುಡಿಸಿದ್ರೆ 4 0 ಕುಡಿಸಿ ಏನು ಚೇಂಜ್ ಆಯ್ತಾನ? ಇಲ್ಲಿಲ್ಲ ಚೇಂಜ್ ಆಗೋದಿಲ್ಲ. ಅದಕ್ಕೆ ನಾವು ಸಮಾನು ಸಹಿತ ಮಾಡ್ಕೋಬೇಕು. ನಮ್ಮ ದಶಮಾಂಶ ಒಂದು ವಿಡಿಯೋದಾಗ ಅದಾವೆ ನೋಡಿರಿ. ನೀವು ದಶಮಾಂಶ ಪಾಠ ನೋಡಿರಿ. ಆ ದಶಮಾಂಶ ಪಾಠದಾಗ ಸಂಕಲನ ವ್ಯವಕಲನ ಎಲ್ಲ ಅದಾವೆ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ನೋಡಿರಿ, ರೂಪಾಯಿ ಒಳಗೆ ಕೂಡ್ಸೋದು ಗೊತ್ತಾಯ್ತು ರೀ. ಈ ರೂಪಾಯಿ ಒಳಗೆ ಕಳೆದು ಗೊತ್ತಾಯ್ತಾ? ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ದೀವಿ ರೀ? ರೂಪಾಯಿಯನ್ನು ಯಾವ ರೀತಿ ಕೂಡಿಸ್ಬೇಕು, ಯಾವ ರೀತಿ ಕಳಿಬೇಕು ಅಂತಕ್ಕಂಥದ್ದನ್ನು ನಾವು ಕಲ್ತೀವಿಲ್ಲ. ಮುಂದಿನ ತರಗತಿ ಒಳಗೆ ಮುಂದಿನ ಲೆಕ್ಕವನ್ನು ನಾವು ಏನು ಮಾಡೋಣ ನೋಡೋಣ. ಅರ್ಥ ಆಯ್ತಲ್ಲ ರೀ? ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ಏನು ಮಾಡಿರಿ ಅಂತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಇಲ್ಲಿ ನಾನು ಕೆಲವೊಂದಿಷ್ಟು ಹೋಮ್ವರ್ಕ್ ಕೊಡಲಿ, ಹೋಮ್ವರ್ಕನ್ನು ಮಾಡಿರಿ. ಹೋಮ್ವರ್ಕ್ ಮಾಡ್ತೀರಿ? ರೂಪಾಯಿ 68.35 ಪೈಸೆ ಪ್ಲಸ್ 312.41 ರೂಪಾಯಿ. ಎರಡನೇದು ರೂಪಾಯಿ 218.26 ಪೈಸೆಗಳು ಪ್ಲಸ್ 86.10 ಪೈಸೆ. ಮೂರನೇದು ರೂಪಾಯಿ 468.35 ಪೈಸೆ ಮೈನಸ್ 264.26 ರೂಪಾಯಿಗಳು. ನಾಲ್ಕನೇದು ನೋಡ್ರಿ, ರೂಪಾಯಿ 596.86 ಮೈನಸ್ 364.28. ಇವು 4 ಲೆಕ್ಕಗಳನ್ನು ನೀವೇನು ಮಾಡ್ಬೇಕಂತಂದ್ರೆ ಮನೆಯೊಳಗೆ ಸರಿಯಾಗಿ ಬರ್ಕೊಂಡು ಲೆಕ್ಕವನ್ನು ನೀವೇನು ಮಾಡ್ಬೇಕ್ರಿ? ಮಾಡಬೇಕು. ತೀತಲ್ಲ? ಮುಂದಿನ ತರಗತಿ ಒಳಗೆ ಮತ್ತು ಬೇರೆ ಕ್ವಶನನ್ನು ಏನು ಮಾಡೋಣ ನಾವು ಬಿಡಿಸೋಣಲ್ಲ. ಓಕೆ.